Hello friends, welcome back to my channel. I'm back with a new video. ನೋಡಿ ನಾವಿವತ್ತು ಎಲ್ಲಿ ಹೋಗಿದ್ದೀವಿ ಅಂತ. ಇದು ಬ್ಯಾಂಗ್ಳೂರ್ ಡೊಮೆಸ್ಟಿಕ್ ಏರ್ಪೋರ್ಟು ಟರ್ಮಿನಲ್ 1ನಲ್ಲಿದ್ದೀವಿ. ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ನಾರ್ತ್ ಇಂಡಿಯಾದಲ್ಲಿ ಇರುವಂತಹ ಪಂಜಾಬಿಗೆ ಹೋಗ್ತಾ ಇದ್ದೀವಿ. ಪಂಜಾಬಿನ ಕ್ಯಾಪಿಟಲ್ ಆದ ಅಮೃತ್ಸರಿಗೆ. ಇಲ್ಲಿಗೆ ಹೋಗೋಕ್ಕೆ ಒಂದು ಕಾರಣ ಇದೆ. ನೀವು ಪೂರ್ತಿ ಬ್ಲಾಗ್ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಯಾಕೆ ನಾವು ಅಮೃತ್ಸರ್ಗೆ ಹೋಗ್ತಾ ಇದ್ದೀವಿ ಅಂತ. ಇದು ನೋಡಿ ನಮ್ಮ ಏರ್ಪೋರ್ಟ್ನ ವ್ಯೂ, ಎಲ್ಲ ಏರೋಪ್ಲೇನ್ಸ್ ಹೇಗೆ ನಿಂತಿದ್ದಾವೆ ಅಂತ. ಮತ್ತೆ ಇದು ನಾವು ಏರ್ಪೋರ್ಟ್ ಒಳಗಡೆಯಿಂದ ಕಿಟಕಿ ಮೂಲಕ ವ್ಯೂ ಹೇಗಿರುತ್ತೆ ಅಂತ ತೋರ್ಸೋ ಪ್ರಯತ್ನ ಮಾಡಿದ್ದೀನಿ. ಸ್ವಲ್ಪ ಮಂಜಾಯಿತು, ಬಟ್ ಅದು ತೋರ್ಸೋಣ ಅಂತ ಟ್ರೈ ಮಾಡಿದೆ. ಮತ್ತೆ ನಾವು ಅಮೃತ್ಸರ್ ಏರ್ಪೋರ್ಟ್ ಬಂದು ಇಳಿದ್ವಿ. ಇದು ನೋಡಿ ಅಮೃತ್ಸರು. ಅಲ್ಲಿ ನಾವು ಕ್ಯಾಬ್ಗೋಸ್ಕರ ಕಾಯ್ತಾ ನಿಂತಿದ್ವಿ. ಇದೇ ನಮ್ಮ ಕ್ಯಾಬು ಬಂತು. ನಾವು ಕ್ಯಾಬ್ ಹತ್ಕೊಂಡು ಮೊದಲಿಗೆ ನಾವು ಹೋಟೆಲ್ಗೆ ಹೋದ್ವಿ. ಇದು ಅರೌಂಡ್ 10-11 o'clock ಇರಬಹುದು. ಆ ಸಮಯದಲ್ಲಿ ನಾವು ಏರ್ಪೋರ್ಟು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಇದು ರಸ್ತೆ ಎಲ್ಲ ಭಾಳ ಚೆನ್ನಾಗಿತ್ತು ಏರ್ಪೋರ್ಟಿಂದ ಹೋಟೆಲ್ಲಿಗೆ. ಮತ್ತು ನಮ್ಮ ಹೋಟೆಲ್ಲು ಏರ್ಪೋರ್ಟ್ ಹತ್ರನೇ ಇತ್ತು, ಭಾಳ ದೂರ ಏನು ಇರಲಿಲ್ಲ. ಅದು ಸಿಟಿ ಸೆಂಟ್ರಲ್ಲೇ ಬರುತ್ತೆ. ಹೋಗ್ತಾ ನೋಡಿ ಈ ಥರ ವಿಶಾಲವಾದ ರಸ್ತೆಗಳು ಎಲ್ಲ ಇದ್ದಾವೆ. ನೋಡಿ ನಾವು ನಮ್ಮ ಹೋಟೆಲ್ ತಲುಪಿದ್ವಿ. ಇದು ನಮ್ಮ ರೂಮು. ನಾನು ಕ್ವಿಕ್ಕಾಗಿ ಒಂದು ರೂಮ್ ಟೂರ್ ಕೊಟ್ಬಿಡ್ತೀನಿ. ನಮ್ಮ ರೂಮು, ಈ ಹೋಟೆಲ್ ಬಂದು ಹೋಟೆಲ್ ರಿಜೆಂಟಾ ಅಂತ. ಇದನ್ನು ರಾಯಲ್ ಆರ್ಕಿಡ್ ಅವರು ತಗೊಂಡು ರಿನೋವೇಟ್ ಮಾಡಿದ್ರು ಈ ಹೋಟೆಲ್ನ. ನೋಡಿ, ಒಂದು ವಿಶಾಲವಾದ ಬೆಡ್ ಇದೆ, ಟಿ ವಿ ಇದೆ, ಮತ್ತು ಒಂದು ಸೋಫಾ ಇದೆ, ಮತ್ತು ಸ್ಟಡಿ ಟೇಬಲ್ ಆ್ಯಂಡ್ ಚೇರ್ ಇದೆ. ಸೊ ಆ್ಯಸ್ ಯೂಶುವಲ್ ಎಲ್ಲ ಹೋಟೆಲಲ್ಲಿ ಇದ್ದಂಗೆ ಇದರಲ್ಲೂ ಫೆಸಿಲಿಟೀಸ್ ಇತ್ತು. ಮತ್ತು ಇದು ವಾಶ್ರೂಮ್ ಬಂದು ನೀಟ್ ಆ್ಯಂಡ್ ಕ್ಲೀನಾಗಿತ್ತು. ಸೊ ಇಟ್ ವಾಸ್ ಅ ಕಂಫರ್ಟಬಲ್ ಸ್ಟೇ ಇನ್ ದಿಸ್ ರೂಮ್ ಅಂತಲೇ ಹೇಳಬಹುದು. ಸೊ 3 ದಿನ ಇದ್ವಿ ಅಲ್ಲಿ. ಸೊ ಆಲ್ ದ 3 days ವಿ ಸ್ಟೇಡ್ ಇನ್ ದ ಸೇಮ್ ಹೋಟೆಲ್. ಈ ಹೋಟೆಲ್ ಮಾಡೋಕ್ಕೂ ಒಂದು ಕಾರಣ ಇದೆ. ಇದು ನಾವು ಹೋಗಿದ್ದ ಪರ್ಪಸ್ಸಿಗೆ ಎಲ್ಲಿ ಹೋಗ್ಬೇಕು ಆ ಜಾಗಕ್ಕೆ ಹತ್ರ ಇತ್ತು. ಅದಕ್ಕೋಸ್ಕರ ಈ ಹೋಟೆಲ್ನ ಚೂಸ್ ಮಾಡಿದ್ವಿ. ಮತ್ತು ಇದೆಲ್ಲ ಹೋಟೆಲ್ದು ನಾವಿದ್ದಿದ್ದು ಫಸ್ಟ್ ಫ್ಲೋರಿಂದು ಲಾಬಿ. ಸೊ ಹೀಗೆ ಕಾಣ್ತಿತ್ತು ಕಾರಿಡೋರ್ಸು ಮತ್ತು ಲಾಬಿ ಎಲ್ಲ. ಮತ್ತು ಇದು ಲಿಫ್ಟ್ ಸ್ಪೇಸು. ಆ ಲಿಫ್ಟ್ ತಗೊಂಡು ನಾವು ಮೇಲೆ ಫ್ಲೋರ್ ಹೋದರೆ ಅಲ್ಲಿ ಟೆರೇಸಲ್ಲಿ ಇದು ಸ್ವಿಮ್ಮಿಂಗ್ ಪೂಲ್ ಮಾಡಿದ್ರು. ಸೊ ಇಟ್ ವಾಸ್ ನೈಸ್. ಅಲ್ಲಿಂದ ಟೆರೇಸಿಂದ ಒಳ್ಳೆ ವ್ಯೂ ಆಫ್ ದ ಸಿಟಿ ಕಾಣಿಸ್ತಿತ್ತು. ಸೊ ಇದೆ ನೋಡಿ ವ್ಯೂ. ಜಸ್ಟ್ ಮೇನ್ ರೋಡ್ ಪಕ್ಕದಲ್ಲೇ ಇತ್ತು ಈ ಹೋಟೆಲ್ಲು. ಸೊ ಅಲ್ಲಿಂದ ವ್ಯೂ ಆಫ್ ದ ಸಿಟಿನೂ ತುಂಬ ಚೆನ್ನಾಗೇ ಸಿಗ್ತಿತ್ತು. ಮತ್ತು ಅದೇ ಫ್ಲೋರಲ್ಲಿ, ಟಾಪ್ ಫ್ಲೋರಲ್ಲಿ ಮೋತಿ ಮಹಲ್ ಅಂತ ರೆಸ್ಟೋರೆಂಟ್ ಇದೆ ಇವ್ರದ್ದೇ, ಇನ್ ಹೌಸ್ ರೆಸ್ಟೋರೆಂಟು. ಸೊ ಅಲ್ಲಿ ಚೆನ್ನಾಗಿತ್ತು ಎಲ್ಲ. ಅಮೃತ್ಸರಿ ಫುಡ್ಡು ತುಂಬ ಚೆನ್ನಾಗಿತ್ತು. ಮತ್ತು ನಮಗೆ 3 ದಿನ ಬ್ರೇಕ್ಫಾಸ್ಟಲ್ಲೂ ಸೌತ್ ಇಂಡಿಯನ್ ಫುಡ್ಡು ಆಪ್ಷನ್ ಇತ್ತು. ಇಡ್ಲಿ, ದೋಸೆ ಎಲ್ಲ ಮಾಡ್ತಾಯಿದ್ರು. ಮತ್ತಿದು ಅವತ್ತು ನೈಟು ನಾವು ಇದು ಗೋಲ್ಡನ್ ಟೆಂಪಲ್ ನೋಡೋಕ್ಕೆ ಅಂತ ಹೊರಗಡೆ ಬಂದ್ವಿ. ಇದು ಗೋಲ್ಡನ್ ಟೆಂಪಲ್ಗೆ ಹೋಗುವಾಗ ಸಿಗುವಂಥ ರಸ್ತೆ ಮತ್ತು ಜಾಗ. ಇದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಗೋಲ್ಡನ್ ಟೆಂಪಲ್ ಹತ್ರನೇ ಇದಿರುವಂಥದ್ದು ಶಾಪಿಂಗ್ ರಸ್ತೆ. ಸೊ ಆ ಕಡೆ ಈ ಕಡೆ ಎಲ್ಲ ಭಾಳ ಶಾಪಿಂಗಿಗೆ ಶಾಪ್ಸ್ ಸಿಗ್ತವೆ. ಮತ್ತು ಒಂದು ಸರ್ಕಲ್ ಇದೆ. ಇಲ್ಲಿಗೆ ಆಟೋ ತೊಗೊಂಡು ಬರಬೇಕಾಗತ್ತೆ ನಾವು. ಹೋಟೆಲಿಂದ ಆಟೋ ತೊಗೊಂಡು ಬಂದ್ವಿ. ಅಲ್ಲಿ ಆಟೋ ಈಸಿಲಿ ಅವೈಲಬಲ್ ಇದೆ. ಮತ್ತು ಕಂಪ್ಯಾರಿಟಿವ್ಲಿ ಕ್ಯಾಬ್ಗಿಂತ ಚೀಪಾಗಿ ವರ್ಕೌಟ್ ಆಗುತ್ತೆ ಆಟೋನಲ್ಲಿ ಬರೋದು. ಸೊ ನಾವು ಆಟೋ ತೊಗೊಂಡು ಇಲ್ಲಿ ತನಕ ಬಂದು ಅಲ್ಲಿಂದ ನಾವು ಗೋಲ್ಡನ್ ಟೆಂಪಲ್ಲಿಗೆ ದರ್ಶನಕ್ಕೋಸ್ಕರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಸ್ಟ್ರೀಟಲ್ಲಿ ಫುಲ್ಲು ಶಾಪಿಂಗ್ ಇದೆ. ಇದು ಶಾಪ್ಸ್ ಇದ್ದಾವೆ ಆ ಕಡೆ ಈ ಕಡೆ ಎಲ್ಲ ಶಾಪಿಂಗ್ಗೆ. ಜುತ್ತೀಸು, ಮತ್ತು ಇದು ಕುರ್ತಾಸು, ಮತ್ತು ಕುರ್ತಿ ಮೆಟೀರಿಯಲ್ಸು, ಮತ್ತು ಬ್ಯಾಂಗಲ್ಸು, ಇಯರಿಂಗ್ಸು ಎಲ್ಲ ಹುಡುಗಿಯರಿಗೆ ಏನೇನು ಬೇಕಾಗುತ್ತೋ ಅದೆಲ್ಲವೂ ಇಲ್ಲಿ ಶಾಪಿಂಗಿಗೆ ಅವೈಲಬಲ್ ಇದೆ. ಚೆನ್ನಾಗಿದೆ ಈ ಜಾಗ. ಸಂಜೆ ಹೊತ್ತು ನಡ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿತ್ತು. ಮತ್ತು ತಿನ್ನೋಕ್ಕೂ ಅಷ್ಟೇ ಈಟಬಲ್ಸು ಸಿಗತ್ತೆ. ಲಸ್ಸಿ ಮತ್ತು ಅದು ಇದು ಅವ್ರದ್ದು ಊಟಗಳು ಅವೆಲ್ಲನೂ
ಶಾಪ್ಸು ಇದ್ದಾವೆ. ಸೊ ಈ ಸ್ಟ್ರೆಚ್ ಎಂಡಲ್ಲಿ ಗೋಲ್ಡನ್ ಟೆಂಪಲ್ ಸಿಗತ್ತೆ. ಸೊ ನಾವು ಸಾಯಂಕಾಲನೇ ಹೋಗ್ಬಿಟ್ವಿ, ಯಾಕಂದರೆ ಈವ್ನಿಂಗ್ ನಾವು ಫ್ರೀ ಇದ್ವಿ. ಸೊ ಈವ್ನಿಂಗ್ ಯಾಕೆ ವೇಸ್ಟ್ ಮಾಡೋದು, ಇವತ್ತೇ ಮಾಡ್ಕೊಂಬಿಡೋಣ ದರ್ಶನ ಅಂತ ಹೇಳಿಬಿಟ್ಟು ಅವತ್ತೇ ಹೋಗಿದ್ದ ದಿನ ಈವ್ನಿಂಗೇ ನಾವು ಹೋಗಿ ಗೋಲ್ಡನ್ ಟೆಂಪಲಲ್ಲಿ ದರ್ಶನ ಮಾಡ್ಕೊಂಡ್ವಿ. ಸೊ ಇದೇ ನೋಡಿ ಗೋಲ್ಡನ್ ಟೆಂಪಲ್ ತಲುಪಿದ್ವಿ. ಇದು ಸುತ್ತಮುತ್ತ ಗೋಲ್ಡನ್ ಟೆಂಪಲ್ ಸುತ್ತಮುತ್ತ ಹೀಗಿದೆ. ಮತ್ತು ಅಲ್ಲೊಂದು ಕಡೆ ಚಪ್ಪಲಿ ಬಿಡೋಕ್ಕೆ ಜಾಗ ಇದೆ. ಅಲ್ಲಿ ಹೋಗಿ ಇಲ್ಲಿ ಚಪ್ಪಲಿ ಕೌಂಟರಲ್ಲಿ ಕೊಟ್ಬಿಟ್ಟು ಚಪ್ಪಲಿನ ನಾವು ಹೋದರೆ ಈ ಥರ ಒಳಗಡೆ ಬಹಳ ಸುಂದರವಾಗಿರುವಂತಹ ನೋಟ ಸಿಗತ್ತೆ. ಗೋಲ್ಡನ್ ಟೆಂಪಲ್ದು ಫಸ್ಟ್ ಗ್ಲಿಮ್ಸು ಬಹಳ ಚೆನ್ನಾಗಿರುತ್ತೆ. ಅದು ನೋಡೋಕ್ಕೆ ಒಂಥರ ಅದ್ಭುತ ಫೀಲ್ ಆಗುತ್ತೆ. ಲೈಕ್ ತುಂಬಾನೇ ಚೆನ್ನಾಗಿರುತ್ತೆ. ಒಂಥರ ಬ್ಯಾಕ್ ಗ್ರೌಂಡಲ್ಲಿ ಅವ್ರದ್ದು ಇದು ಭಜನ್ಸ್ ಹಾಕಿರ್ತಾರೆ. ಬಹಳ ಚೆನ್ನಾಗಿರುತ್ತೆ, ಇಂಪಾಗಿರುತ್ತೆ ಅದು ಕಿವಿಗೆ ಕೇಳೋದಕ್ಕೆ. ಮತ್ತು ಆ ಗೋಲ್ಡನ್ ಟೆಂಪಲ್ ಸುತ್ತಲೂ ಕೊಳ ಇದೆ, ದೊಡ್ಡದಾಗಿ ನೀರಿನ ಕೊಳ. ಅದರಲ್ಲಿ ಫಿಶಸ್ ಇದ್ದಾವೆ ಮತ್ತು ಅದನ್ನು ಹೋಲಿ ವಾಟರ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಲ್ಲೆಲ್ಲರೂ ಹೋಗಿ ನಮಸ್ಕಾರ ಮಾಡಿಕೊಂಡು ಆ ಹೋಲಿ ವಾಟರ್ನ ತಲೆ ಮೇಲೆ ತಗೊಂಡು ಚಿಮ್ಮಿಸ್ಕೊಂಡು ಹೋಗ್ತಾರೆ. ಇನ್ನು ಕೆಲವರು ಸ್ನಾನ ಮಾಡ್ತಾರೆ. ಅದರಲ್ಲಿ ಸ್ನಾನ ಮಾಡೋಕ್ಕೆ ಬೇರೆ ಕಡೆ ಜಾಗ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಹೆಂಗಸರಿಗೆ ಸಪ್ರೇಟು, ಗಂಡಸರಿಗೆ ಸಪ್ರೇಟು. ಸೊ ಅಲ್ಲಿ ಸ್ನಾನ ಮಾಡೋರು ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡಿಕೊಂಡು ದರ್ಶನಕ್ಕೆ ಹೋಗ್ತಾರೆ. ಸೊ ಇದು ಈ ಗೋಲ್ಡನ್ ಟೆಂಪಲ್ ನೋಡೋಕ್ಕೆ ಎಷ್ಟು ಅದ್ಭುತವಾಗಿತ್ತು. ಆ ಲೈಟಿಂಗ್ಸು, ಒಂಥರ ಪ್ರಶಾಂತವಾದ ವಾತಾವರಣ, ಮತ್ತು ಏನೋ ಒಂಥರ ಮನಸ್ಸಿಗೆ ಹಿತ ಮತ್ತು ಶಾಂತಿ ಸಿಗತ್ತೆ ಅಂತ ಒಂದು ಅದ್ಭುತವಾದ ವಾತಾವರಣ ನಿರ್ಮಿಸಿತ್ತು. ಅಂದರೆ ಏನಂತಾರೆ, ಡಿವೈನ್ ಪ್ರೆಸೆನ್ಸ್ ಫೀಲ್ ಆಗ್ತಿತ್ತು. ಸೊ ಅಲ್ಲಿ ದೇವರ ಒಂದು ಇರುವಿಕೆ ನಮಗೆ ಎಲ್ಲ ಅದು ಒಳಗಡೆ ಕಾಂಪ್ಲೆಕ್ಸ್ ಪೂರ್ತಿ ಅದು ಫೀಲ್ ಆಗ್ತಿತ್ತು. ತುಂಬ ಚೆನ್ನಾಗಿತ್ತು. ನಾವು ಸಂಜೆ ಹೋಗಿದ್ದರಿಂದ ತಂಪಾಗಿತ್ತು, ತಣ್ಣಗೆ. ಕಾಲೆಲ್ಲ ಅದು ಮಾರ್ಬಲಲ್ಲಿ ಮಾಡಿದ್ದಾರೆ ಸುತ್ತಲೂ, ಅದು ಹೋಗುವಂಥ ಜಾಗ ಅದೆಲ್ಲ ತಣ್ಣಗೆ ಅನಿಸ್ತಿತ್ತು ಕಾಲಿಗೆ. ಸೊ ತಂಪಾಗಿತ್ತು ವಾತಾವರಣ. ಮತ್ತು ಅಲ್ಲಿ ನಾವು ನೀರನ್ನು ತಲೆ ಮೇಲೆ ಚಿಮ್ಮಿಸ್ಕೊಂಡು ಮುಂದೆ ಹೋಗಿ ದರ್ಶನ ಮಾಡೋ ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಮತ್ತು ಇದು ನೋಡಿ ನೆಕ್ಸ್ಟ್ ಡೇ ಇದೇ ನಾನು ಹೇಳಿದ್ದು. ನಾವು ಹೋಗಿದ್ದ ಪರ್ಪಸ್ ಏನು ಅಮೃತ್ಸರ್ಗೆ ಅಂತಂದರೆ, ಇದು ನನ್ನ ಮಗಳು ಸ್ಕೂಲಿಂದ ಶೂಟಿಂಗ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದ್ಲು. ಇದು ಬಂದು ನೋಡಿ ಆ ಕಾಂಪಿಟೇಷನ್ ನಡೆಯುವಂತಹ ಜಾಗ. ಅಲ್ಲಿ ಶೂಟಿಂಗ್ ಕಾಂಪಿಟೇಷನ್ ನಡೀತಿತ್ತು. ಇಲ್ಲಿ ಹಿಂದ್ಗಡೆ ಪೇರೆಂಟ್ಸ್ಗೆಲ್ಲ ಕೂತ್ಕೊಳ್ಳೋಕ್ಕೆ ಜಾಗ ಮಾಡಿಕೊಟ್ಟಿದ್ರು. ಅದು ಪರ್ಪಲ್ ಶರ್ಟಲ್ಲಿ ಇರೋದು ನನ್ನ ಮಗಳು. ಅವಳು ಗುರಿ ಇಡ್ತಾ ಇದ್ದಾಳೆ ನೋಡಿ. ಇದು ಕಾಂಪಿಟೇಷನ್ ನಡೆಯುವಾಗ ನಾನು ಮಾಡ್ಕೊಂಡಿರೋ ವಿಡಿಯೋ. ಮತ್ತು ಅದು ಕಾಂಪಿಟೇಷನ್ ಮುಗಿಸ್ಕೊಂಡು ನಾವು ರೂಮಿಗೆ ಬಂದ್ವಿ. ಇದೇ ನೋಡಿ ನಮ್ಮದು ಔಟ್ಸೈಡ್ ಲುಕ್ ಆಫ್ ದ ಹೋಟೆಲ್ ರೀಜೆಂಟಾ ಪ್ಯಾಲೇಸ್ ಅಂತ. ಸೊ ಅವತ್ತು ಶೂಟಿಂಗ್ ಮುಗಿಸ್ಕೊಂಡು ನಾವು ವಾಪಸ್ ಬಂದ್ವಿ. ಸೊ ಹೀಗಿದೆ ನಮ್ಮದು ಲಾಬಿ ಹೋಟೆಲ್ದು ಕೆಳಗಡೆ. ಸೊ ಇಟ್ಸ್ ಲೈಕ್ ಆಲ್ಮೋಸ್ಟ್ ಲೈಕ್ ಅ 5 ಸ್ಟಾರ್ ಪ್ರಾಪರ್ಟಿ. ಸೊ ಚೆನ್ನಾಗೇ ಕಾಣಿಸ್ತಿತ್ತು, ಚೆನ್ನಾಗೇ ಇತ್ತು ನಮ್ಮ ಸ್ಟೇ ಕೂಡ. ಆ್ಯಂಡ್ ಫುಡ್ ಆಲ್ಸೋ ವಾಸ್ ಗುಡ್. ಮತ್ತು ನೆಕ್ಸ್ಟ್ ಡೇ ನಮಗೆ ಫ್ರೀ ಆಗಿ ಸಿಕ್ತು. ಯಾಕಂದರೆ ನನ್ನ ಮಗಳದು ಬ್ಯಾಚ್ ಆದಮೇಲೆ ಬೇರೆಯವ್ರದ್ದು ಇನ್ನೊಂದು ಬ್ಯಾಚಿದು ನೆಕ್ಸ್ಟ್ ಡೇ ಕಾಂಪಿಟೇಷನ್ ಇತ್ತು. ಆವಾಗ ಅವಳು ಫ್ರೀ ಇತ್ತು. ಸೊ ದಟ್ ಫುಲ್ ಡೇ ಅವಳು ಫ್ರೀ ಇದರಿಂದ ನಾವು ತಿರುಗಾಡ್ಬೋದು ಅಂತ ಅವ್ರ ಟೀಚರ್ಸ್ ಹೇಳಿದರು. ಸೊ ನಾವೇ ನೆಕ್ಸ್ಟ್ ಡೇ ಪೂರ್ತಿ ಸೈಟ್ ಸೀಯಿಂಗ್ಗೆ ಹೋದ್ವಿ. ಸೊ ಇದೊಂದು ಮ್ಯೂಸಿಯಮ್ಮು, ಇದು ಪಾರ್ಟಿಷನ್ ಮ್ಯೂಸಿಯಂ ಅಂತ. ಸೊ ಆಗ ಪಾರ್ಟಿಷನ್ ಆಗಿತ್ತಲ್ಲ, ಪಾಕಿಸ್ತಾನ್ ಇಂಡಿಯಾ, ಆ ಟೈಮಲ್ಲಿ ಎಂಥ ವಾರ್ಸ್ ಎಲ್ಲ ನಡೆದಿತ್ತು ಮತ್ತು ಏನೇನು ಆಗಿತ್ತು ಅದ್ರ ಬಗ್ಗೆ, ಪಾರ್ಟಿಷನ್ಸ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಡೋ ಅಂಥ ಒಂದು ಮ್ಯೂಸಿಯಂ ಇದು. ಚೆನ್ನಾಗಿತ್ತು. ಇದು ನೋಡೋಕ್ಕೆ ಸಮಯ ಇದ್ದರೆ ಲೈಕ್ ಹಾಫ್ ಡೇ ಇಲ್ಲೇ ಇರಬಹುದು. ಲೈಕ್ ಎಲ್ಲ ಅಲ್ಲಿ ಹಾಕಿರೋ ಇನ್ಫಾರ್ಮೇಷನ್ ಎಲ್ಲ ಓದ್ಕೊಂಡು ಪ್ರತಿಯೊಂದು ನೋಡ್ಕೊಂಡು ಹೋಗೋಕ್ಕೆ. ನಾವು ಒಂದು 2 hours ಸ್ಪೆಂಡ್ ಮಾಡಿದ್ವಿ. ಅದಾದ ನಂತರ ಇದು ನೋಡಿ, ಇದು ಜಲಿಯನ್ ವಾಲಾ ಬಾಗಿಗೆ ಬಂದ್ವಿ. ಇದು ಎಂಟ್ರೆನ್ಸ್ ಆಫ್ ದ ಜಲಿಯನ್ ವಾಲಾ ಬಾಗು. ಸೊ ಇಲ್ಲೆಲ್ಲ ಹೇಗೆ ನಿಮಗೆ ಗೊತ್ತಿರಬೇಕು ಇಲ್ಲಿ ಜಲಿಯನ್ ವಾಲಾ ಬಾಗಲ್ಲಿ ಏನಾಗಿತ್ತು ಅಂತ.
ಆಗ ಫ್ರೀಡಮ್ ಫೈಟ್ ಟೈಮಲ್ಲಿ ಎಲ್ಲ ನಮ್ಮ ಫ್ರೀಡಮ್ ಫೈಟರ್ಸು ಏನು ಕಾಮನ್ ಪೀಪಲ್ಗೆ ಎಲ್ಲ ಆ, ಏನು ಇನ್ಫಾರ್ಮೇಶನ್ ಪಾಸ್ ಮಾಡೋದಕ್ಕೆ ಅಂತ ಈ ಜಾಗದಲ್ಲಿ ಎಲ್ಲರೂ ಸೇರಿದ್ರು. ಆ ಸಮಯದಲ್ಲಿ ಈ ಬ್ರಿಟಿಷರ್ಸು ಎಲ್ಲ ನಮ್ಮ ಇಂಡಿಯನ್ಸ್ನ ಗುಂಡಿಟ್ಟು ಅವರನ್ನೆಲ್ಲ ಸಾಯಿಸ್ಬಿಟ್ಟಿದ್ರು. ಯಾಕಂದರೆ ಅವರು ಎಲ್ಲರೂ ಒಟ್ಟಿಗೆ ಸಿಕ್ಕಿದ್ರಲ್ಲ ಅಂತ ಅಂದ್ಬಿಟ್ಟು ಒಂದೇ ಕಡೆ ಎಲ್ಲರಿಗೂ ಫೈರಿಂಗ್ ಮಾಡಿ ಆ ಥರ ಎಲ್ಲ ಮೀಟಿಂಗ್ ಮಾಡಬಾರ್ದು ಅಂಥೇಳಿ ಎಲ್ಲರನ್ನೂ ಶೂಟ್ ಮಾಡಿಬಿಟ್ರು. ನೋಡಿ ಇದೆಲ್ಲ ರಿಯಲ್ ಅದು ಗನ್ ಶಾಟ್ಸ್ದು ಅದು ವಾಲ್ ಮೇಲೆ ಇರುವಂತಹ ಇದು ತೂತು. ಸೊ ಅದು ಹೋಲ್ ಆಗಿದೆ, ಅದನ್ನ ಹಾಗೆ ಮಾರ್ಕ್ ಮಾಡಿ ಅದನ್ನ ಹಾಗೆ ರಿಟೈನ್ ಮಾಡಿದ್ದಾರೆ. ಅದು ನೋಡಿದಾಗ ಒಂಥರ ಮನ್ಸಿಗೆ ಬೇಜಾರಾಗತ್ತೆ. ಇಲ್ಲೇ ನಾನು ನಿಜವಾಗ್ಲೂ ಇಷ್ಟೊಂದು ಜನ ಸತ್ತೋದ್ರ, ಈ ಜಾಗ ಒಂಥರ ನಮ್ಮ ದೇಶಕ್ಕಾಗಿ ಪ್ರಾಣ ಬಿಟ್ಟವರನ್ನ ಸ್ಮರಿಸ್ಕೊಳ್ಳೋ ಅಂತ ಒಂದು ಅವಕಾಶ. ಪ್ಲಸ್ ಬೇಜಾರು ಫೀಲ್ ಆಗುತ್ತೆ ಈ ಜಾಗದಲ್ಲಿ ಇಷ್ಟೊಂದು ಜನ ಇಲ್ಲಿ ಸತ್ತೋಗಿದ್ರಲ್ಲ ಅನ್ನೋ ಅಂತ ಒಂದು ಥಾಟ್ ಬಂದಾಗ ತುಂಬಾ ಮನಸ್ಸಿಗೆ ಬೇಜಾರಾಗತ್ತೆ. ಸೊ ಇದನ್ನ ಒಂದು ಉದ್ಯಾನವನ ತರ ಮಾಡಿದ್ದಾರೆ ದೊಡ್ಡದಾಗಿ. ಸೊ ಅಲ್ಲಿ ಸೆಂಟ್ರಲ್ಲಿ ಈ ತರ ಒಂದು ಸ್ಮಾರಕ ಮಾಡಿದ್ದಾರೆ ಸತ್ತವ್ರಿಗೆಲ್ಲ. ಅದನ್ನ ನೋಡ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಸೊ ಇದಾಗಿತ್ತು ನಮ್ಮ ಡೇ 1 ಆ್ಯಂಡ್ ಡೇ 2 ಆಫ್ ಅಮೃತ್ಸರ್ ಟೂರ್. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಪಾರ್ಟ್ ಆಫ್ ದಿಸ್ ಅಮೃತ್ಸರ್ ಟೂರಲ್ಲಿ. ಅಲ್ಲಿ ತನಕ ಬಾಯ್, ಹ್ಯಾವ್ ಅ ನೈಸ್ ಡೇ.